ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಸ್ಲಂ ಬೋರ್ಡ್. 7 ವರ್ಷಗಳಿಂದ ಶೂನ್ಯ ಸ್ಕೀಮು ಹಗರಣಗಳಲ್ಲೇ ನಂಬರ್ 1. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಹಂಗಾಯ್ತು ಸ್ಲಂ ಬೋರ್ಡ್ ಕತೆ. 7 ವರ್ಷಗಳಿಂದ ಶೂನ್ಯ ಸ್ಕೀಮು ಹಗರಣಗಳಲ್ಲೇ ನಂಬರ್ 1. 2019ರಿಂದ 26ರವರೆಗೆ ಒಂದು ಸ್ಕೀಮ್ ಇಲ್ಲ. ಸ್ಲಂ ಬೋರ್ಡ್ ಇತಿಹಾಸದಲ್ಲೇ ಕರಾಳ ಅಧ್ಯಾಯ ಇದೆ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಮಾಡ್ತಾ ಇದೆ? 90,000 ಮನೆಗಳ ಯೋಜನೆಗೆ ಗ್ರಹಣ ಹಿಡಿಸಿದ್ಯಾಕೆ? ಲೂಟಿ ಹೊಡೆಯೋದಕ್ಕೆ ಮಾತ್ರ ಕೋಟಿ ಕೋಟಿ ದುಡ್ಡು ಇದೆಯಾ? ಕೊಳಗೇರಿ ಮುಕ್ತ ಕರ್ನಾಟಕದ ಕನಸಿಗೆ ತಣ್ಣೀರು. ತಕ್ಷಣವೇ ಆಗಬೇಕಿದೆ ಇಲಾಖೆಯ ಉನ್ನತ ಮಟ್ಟದ ಆಡಿಟ್. ಅಪ್ರೂವಲ್ ಕೊಟ್ಟು ಕೈಕಟ್ಟಿ ಕೂತ ಸರ್ಕಾರದ ನಿರ್ಲಕ್ಷ್ಯ. ಎಷ್ಟು ಜನರಿಗೆ ಸಿಕ್ತು ಮನೆ, ಎಲ್ಲಿಗೆ ಬಂತು ಕಾಮಗಾರಿ? ಲೆಕ್ಕ ಕೇಳುವವರೇ ಇಲ್ಲದ ಕೊಳಗೇರಿ ಇಲಾಖೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಸ್ಲಂ ಬೋರ್ಡ್. 2019ರಿಂದ 26ರವರೆಗೆ ಒಂದು ಸ್ಕೀಮ್ ಇಲ್ಲ. ಒಂದೇ ಒಂದು ಸ್ಕೀಮ್ ಇಲ್ಲ. ನೀರಿನ ಹನಿ ಇಲ್ಲದ ಮಡಿಕೆ ಯಾಕೆ? ಸ್ಕೀಮ್ಗಳಿಲ್ಲದ ಸ್ಲಂ ಬೋರ್ಡ್ ಯಾಕೆ? ವಿಚಿತ್ರ ಅನ್ಸುತ್ತೆ. ಯಾರ ಉದ್ಧಾರಕ್ಕಾಗಿ ಕಟ್ಟಿರೋದು ಸ್ಲಂ ಬೋರ್ಡ್ ಅನ್ನ? ಯಾವ ಅಭಿವೃದ್ಧಿಗಾಗಿ? ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ. ನಿಮ್ಮಲ್ಲಿ ಯಾವ ಸ್ಕೀಮುಗಳು ಇಲ್ಲದೆ ಇದ್ದರೆ ಯಾವ ಪುರುಷಾರ್ಥಕ್ಕೆ ಮತ್ತು ಯಾವ ಪ್ರಯೋಜನಕ್ಕೆ ಸ್ಲಂ ಬೋರ್ಡ್? ಆ ಕಟ್ಟಡಕ್ಕೆ ಬಾಡಿಗೆ ಕೊಡುವುದು ಜನರ ತೆರಿಗೆಯ ಹಣದಿಂದ. ಆ ಕಟ್ಟಡದ ಗೋಡೆಯಲ್ಲಿ ಕಿತ್ತು ಬೀಳುವ ಪೈಂಟಿಗೆ ಪುನಃ ಪೈಂಟ್ ಹೊಡೆಯೋದು ಜನರ ತೆರಿಗೆಯ ಹಣದಿಂದ. ಅಲ್ಲಿ ಕೂತಿರೋರು ಸಂಬಳ, ಅದರ ನಿರ್ವಹಣೆ ಪ್ರತಿಯೊಂದು ತೆರಿಗೆಯ ಹಣದಿಂದ ಎನ್ನುವುದಾದರೆ ಜನಹಿತಕ್ಕಾಗಿ, ಕೊಳಗೇರಿ ಹಿತಕ್ಕಾಗಿ, ಜನಾಭಿವೃದ್ಧಿಗಾಗಿ ಕೆಲಸ ಮಾಡಬೇಕಲ್ಲ, ಸ್ಕೀಮ್ಗಳನ್ನು ಜಾರಿ ಮಾಡಬೇಕಲ್ಲ. ಶೂನ್ಯ ಸ್ಕೀಮನ್ನು ಇಟ್ಟುಕೊಂಡು ಕೊಳಗೇರಿ ಸ್ಲಂ ಬೋರ್ಡ್ ಹೆಸರಿನಲ್ಲಿ ಇನ್ನೂ ಕೂಡ ಕಾರ್ಯಾಚರಿಸ್ತಿದೆಯಲ್ಲ. ದುರಂತ ಅಲ್ವಾ ಇದು? ವಿಪರ್ಯಾಸ ಅಲ್ವಾ ಇದು? ಸ್ಲಂ ಬೋರ್ಡ್ ಇತಿಹಾಸದಲ್ಲೇ ಕರಾಳ ಅಧ್ಯಾಯ ಇದು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಮಾಡ್ತಾ ಇದೆ? 90,000 ಮನೆಗಳ ಯೋಜನೆಗೆ ಗ್ರಹಣ ಹಿಡಿಸಿದ್ಯಾಕೆ? ಲೂಟಿ ಹೊಡೆಯೋದಕ್ಕೆ ಮಾತ್ರ ಕೋಟಿ ಕೋಟಿ ದುಡ್ಡಿದೆಯಾ? ಕೊಳಗೇರಿ ಮುಕ್ತ ಕರ್ನಾಟಕದ ಕನಸಿಗೆ ತಣ್ಣೀರು ತಕ್ಷಣವೇ ಆಗಬೇಕಿದೆ. ಇಲಾಖೆಯ ಉನ್ನತ ಮಟ್ಟದ ಆಡಿಟ್ ಆಗಬೇಕು. ಅಪ್ರೂವಲ್ ಕೊಟ್ಟು ಕೈಕಟ್ಟಿ ಕೂತ ಸರ್ಕಾರದ ನಿರ್ಲಕ್ಷ್ಯ. ಎಷ್ಟು ಜನರಿಗೆ ಸಿಕ್ತು ಮನೆ, ಎಲ್ಲಿಗೆ ಬಂತು ಕಾಮಗಾರಿ? ಲೆಕ್ಕ ಕೇಳುವವರಿಲ್ಲದ ಕೊಳಗೇರಿ ಇಲಾಖೆ. ನಿಜಕ್ಕೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಇಲಾಖೆಯಲ್ಲಿ ಹಣ ದುರುಪಯೋಗ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ಸರ್ಕಾರದ ಬಳಿ ಹಣ ಇಲ್ಲ ಎಂಬ ಹೇಳಿಕೆಗೆ ಪ್ರೂವ್ ಮಾಡಿದ ಈ ಇಲಾಖೆ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಗಾದೆಗೆ ತಕ್ಕಂತಿರೋ ಇಲಾಖೆ ಇದು. ಕಳೆದ 7 ವರ್ಷಗಳಿಂದ ಈ ಇಲಾಖೆಗೆ ಒಂದು ಪ್ರಾಜೆಕ್ಟ್ ಇಲ್ವಂತೆ, ಒಂದು ಸ್ಕೀಮು ಇಲ್ವಂತೆ. ಹಾಗಾದರೆ ನಿಜಕ್ಕೂ ಕೂಡ ಕರ್ನಾಟಕದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇಲಾಖೆ ಏನು ಮಾಡ್ತಿದೆ? ಸರ್ಕಾರದ ಇಲಾಖೆಗೆ ಯಾಕಿಷ್ಟು ಅನ್ಯಾಯ ಮಾಡ್ತಾ ಇದೆ? ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಇಲಾಖೆಗೆ? ನಿಜಕ್ಕೂ 2019ರಿಂದ 2026ರವರೆಗೆ ಒಂದೇ ಒಂದು ಸ್ಕೀಮ್ ಕೂಡ ಇಲ್ಲ ಅನ್ನೋ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ರಿಪೋರ್ಟರ್ ಮಂಜುನಾಥ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದೇ ಒಂದು ಹನಿ ನೀರಿಲ್ಲದೆ ಇರೋ ಈ ಮಡಿಕೆ ಇದೆಯಲ್ಲ, ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಹಾಗಾಗಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಏನು ಕರೆಸ್ಕತೀವೋ, ಇದರ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಇದು, ಶೂನ್ಯ ಸ್ಕೀಮು ಅನ್ನೋದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಸಾಯಿಲ್, ನಿಜಕ್ಕೂ ಕೂಡ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಬರ್ತಿತ್ತು. ಯಾಕಂದರೆ 5 ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ದೊಡ್ಡ ಒಂದಿಷ್ಟು ಇಲಾಖೆಗಳಲ್ಲಿ, ಅಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಈಗ ಕೊಳಗೇರಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಸಾಕಷ್ಟು ಇಲಾಖೆಗಳಿಗೆ ಹಣದ ಕೊರತೆ ಆಗ್ತಾ ಇದೆ. ಸಾಕಷ್ಟು ಪ್ರಾಜೆಕ್ಟ್ಗಳು, ಸ್ಕೀಮ್ಗಳು ಹಾಗೆ ಬಿದ್ದಿವೆ ಅಂತೇಳಿ ಸಾಕಷ್ಟು, ಅಂದರೆ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಿದ್ರು. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಇದೀಗ ಫ್ರೀಡಮ್ ಟಿವಿ ಒಂದು ಆ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿರುವಂಥದ್ದು ಏನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಇಲಾಖೆ ಏನಿದೆ, ಆ ಅಭಿವೃದ್ಧಿಯಲ್ಲಿ 2019ರಿಂದ 26ರವರೆಗೂ ಅಲ್ಲಿಂದ ಇಲ್ಲಿವರೆಗೂ ಬರೋಬ್ಬರಿ ಕಳೆದ 7 ವರ್ಷಗಳಿಂದ ಕೇವಲ
ಒಂದೇ ಒಂದು ಪ್ರಾಜೆಕ್ಟ್ ಕೂಡ ಆಗಿಲ್ಲ, ಒಂದು ಸ್ಕೀಮ್ ಕೂಡ ಅಲ್ಲಿ ಆಗಿಲ್ಲ. ಅಂದರೆ ಕಳೆದ 7 ವರ್ಷಗಳಿಂದನೂ ಕೂಡ ಈ ಒಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮದಲ್ಲಿ ಹಾಗಾದರೆ ಏನು ಮಾಡ್ತಾ ಇದೆ, ಸದ್ಯ ಈಗ ಬಂದಿರುವಂಥ ಸರ್ಕಾರಗಳು ಏನು ಮಾಡ್ತಾ ಇದೆ? ಕಳೆದ 3 ವರ್ಷದಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನಾವು ಒಂದಿಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದೆ. ಅಭಿವೃದ್ಧಿ ಬಂದಮೇಲೆ ಅಂದರೆ 2023ರಿಂದ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಅಟ್ಲೀಸ್ಟ್ ಯಾವುದಾದ್ರೂ ಒಂದು 500 ಮನೆಗಳಿಗೆ ಸ್ಯಾಂಕ್ಷನ್ ಆದರೂ ಕೊಡ್ಬೋದಾಯಿತು. ಕೊಳಗೇರಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ, ಇದೇನಾ ಅಭಿವೃದ್ಧಿ ಅಂತೇಳಿ ಕಾಡ್ತಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕೇವಲ ಇಲಾಖೆ ಹೆಸರಿಗಷ್ಟೇ ಇಲಾಖೆ ಇದೆಯಾ? ಅಂದರೆ ಕಳೆದ 7 ವರ್ಷಗಳಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಆಯುಕ್ತರು ಅಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿ ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ಇದೊಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಇದೀಗ ಸಾಕ್ಷಿ ಆಗ್ತಿರುವಂಥದ್ದು. ಸಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.